ಫೂಟ್ ಕಾರ್ನ್ ಅಂದರೆ ಕಾಲಿನ ಆಣಿಗಳು ಯಾಕೆ ಕಾಣಿಸಿಕೊಳ್ಳುತ್ತವೆ? ಇವುಗಳು ಕಾಲಿನಲ್ಲಿ ಹುಟ್ಟಲು ಕಾರಣವೇನು? ಇವುಗಳ ಪರಿಹಾರವೇನು? ಯಾಕೆ ಈ ಒಂದು ತಪ್ಪಿನಿಂದ ಈ ಕಾಲಿನ ಆಣೆಗಳು ನಿಮ್ಮ ಜೀವನವನ್ನೇ ತೆಗೆದುಕೊಳ್ಳಬಹುದು? ಕಾಲಿನ ಆಣೆಗಳಿಂದ ಉಪಶಮನ ಹೇಗೆ? ಬನ್ನಿ ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮನುಷ್ಯನಿಗೆ ರೋಗ ಬರದೆ ಮರಕ್ಕೆ ಬಂದಿತ್ತೆ ಎಂಬಂತೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಯುವವರೆಗೂ ಕಾಲಕ್ಕೆ ತಕ್ಕಂತೆ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಿಸುವುದು ಸಹಜವೇ. ಕೆಲವರಿಗೆ ದೇಹದ ಒಳಗಿನ ಅಂಗಾಂಗದಲ್ಲಿ ಸಮಸ್ಯೆಗಳು ಉಂಟಾದರೆ, ಇನ್ನು ಕೆಲವರಿಗೆ ಅವರ ದೇಹದ ಮೇಲಿನ ಚರ್ಮದಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣುವುದು ಸಹಜ. ನಾವು ಆರೋಗ್ಯವಾಗಿರಲು ನಮ್ಮ ಚರ್ಮದ ಆರೋಗ್ಯ ಬಹಳ ಮುಖ್ಯ. ಚರ್ಮಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಾಗಲಿ ತುಂಬಾ ಬೇಗ ಕಾಣುತ್ತವೆ, ಹಾಗೆಯೇ ತುಂಬಾ ನೋವನ್ನು ಕೂಡ ಕೊಡುತ್ತವೆ. ಈ ಸಮಸ್ಯೆಗಳಲ್ಲಿ ವಿರಳವಾಗಿ ಇರುವುದು ಮತ್ತು ಬಹುಮುಖ್ಯ ಚರ್ಮದ ಸಮಸ್ಯೆ ಎಂದರೆ ಅದು ಕಾಲುಗಳಲ್ಲಿ ಉಂಟಾಗುವ ಆಣೆಗಳು. ಸಾಧಾರಣವಾಗಿ ಎಲ್ಲರಿಗೂ ಈ ಸಮಸ್ಯೆ ಬರುವುದಿಲ್ಲ. ಹಾಗೆಂದು ಕೇವಲ ವಯಸ್ಸಾದವರಿಗೆ ಮಾತ್ರ ಕಾಲುಗಳಲ್ಲಿ ಆಣೆಗಳು ಕಂಡು ಬರುತ್ತವೆ ಎಂಬ ಮಾತಿನಲ್ಲಿ ಯಾವುದೇ ಸತ್ಯಾಂಶ ಕೂಡ ಇಲ್ಲ. ಕಾಲಿನ ಆಣೆಗಳು ಯಾರಿಗೆ ಬೇಕಾದರೂ ಬರಬಹುದು, ಯಾವ ವಯಸ್ಸಿನಲ್ಲಿ ಬರಬಹುದು. ಇವು ಹೆಚ್ಚಾದರೆ ಇವು ನಮ್ಮ ಜೀವಕ್ಕೆ ಕೂಡ ಹಾನಿ ಉಂಟು ಮಾಡಬಹುದು. ಬಹುತೇಕರಿಗೆ ಆಣೆಯು ಕಾಲಿನಲ್ಲಿ ಕಾಣಿಸಿಕೊಳ್ಳುತ್ತದೆ, ಕೆಲವರಿಗೆ ಕೈ ಬೆರಳುಗಳ ನಡುವೆಯೂ ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಮನುಷ್ಯರ ಪಾದಗಳ ಅಕ್ಕಪಕ್ಕ, ಮುಂಭಾಗ ಮತ್ತು ತಳಭಾಗದಲ್ಲಿ ವಿಪರೀತ ಬಿಸಿ ಮತ್ತು ಒತ್ತಡದಿಂದ ಚರ್ಮ ಇದ್ದಕ್ಕಿದ್ದಂತೆ ಗಟ್ಟಿಯಾಗಿ, ನೀವು ಚಿತ್ರದಲ್ಲಿ ನೋಡುವಂತೆ ದುಂಡಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಮುಟ್ಟಿದರೆ ವಿಪರೀತ ನೋವಾಗುತ್ತದೆ. ಚಪ್ಪಲಿ ಮತ್ತು ಬೂಟು ತೊಡುವುದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಇದೇನೋ ಗುಳ್ಳೆ ಒಂದೆರಡು ದಿನಗಳಲ್ಲಿ ಸರಿ ಹೋಗುತ್ತದೆ ಎಂದು ನಿರ್ಲಕ್ಷ್ಯ ಮಾಡಿದರೆ ನೋವು ಹೆಚ್ಚಾಗಬಹುದು. ನಿಮ್ಮ ಜೀವಕ್ಕೂ ಕೂಡ ಮುಂದೆ ಅಪಾಯವಾಗಬಹುದು. ಕಾಲಿನ ಈ ಆಣೆಗಳನ್ನ ಇಂಗ್ಲಿಷ್ನಲ್ಲಿ ಫೂಟ್ ಕಾರ್ನ್ ಅಂತ ಕರೆಯುತ್ತಾರೆ. ಇವುಗಳು ಸಾಮಾನ್ಯವಾಗಿ ಕಾಲುಗಳ ಈ ಭಾಗದಲ್ಲಿ ಉಂಟಾಗುತ್ತವೆ. ಉಗುರುಗಳ ಕೆಳಗಡೆ, ಕಾಲಿನ ಬೆರಳುಗಳ ನಡುವೆ, ನಿಮ್ಮ ಪಾದಗಳ ಅಕ್ಕಪಕ್ಕ, ನಿಮ್ಮ ಪಾದದ ತಳಭಾಗದಲ್ಲಿ. ಈಗ ಪ್ರತಿಯೊಬ್ಬರಿಗೂ ಬರುವಂತಹ ಪ್ರಶ್ನೆ, ಈ ಫೂಟ್ ಕಾರ್ನ್ ಅಂದ್ರೆ ಕಾಲಿನ ಆಣೆಗಳು ಯಾಕೆ ಮೂಡುತ್ತವೆ ಅಂತ. ಚರ್ಮದ ನಿರ್ದಿಷ್ಟ ಪ್ರದೇಶದಲ್ಲಿ ಪುನರಾವರ್ತಿತ ಘರ್ಷಣೆ ಅಥವಾ ಒತ್ತಡಗಳಿಂದಾಗಿ ಕಾಲುಗಳ ಮೇಲೆ ಆಣೆಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತವೆ. ಈ ಘರ್ಷಣೆ ಮತ್ತು ಒತ್ತಡದಿಂದ ಚರ್ಮವು ದಪ್ಪ ಮತ್ತು ಗಟ್ಟಿಯಾಗಿ ಆಣೆಗಳು ಉಂಟಾಗುತ್ತವೆ. ದೇಹದ ತೂಕವನ್ನು ಹೊರುವ ಕಾಲ್ಬೆರಳುಗಳ ಬದಿಯಲ್ಲಿ ಆಣೆಗಳು ಕಾಣುವುದು ಸಹಜ. ಕಾಲಿನಲ್ಲಿ ಆಣೆ ಕಾಣಿಸಿಕೊಳ್ಳುವುದು ಒಂದು ಸಾಮಾನ್ಯ ಸಮಸ್ಯೆ ಆಗಿದೆ. ಆಣೆಯು ಸಾಮಾನ್ಯವಾಗಿ ಕಾಲ್ಬೆರಳುಗಳು ಅಥವಾ ಪಾದಗಳ ಮೇಲೆ ಬೆಳೆಯುತ್ತವೆ. ಇದು ಕಿರಿಕಿರಿ ಮತ್ತು ನೋವನ್ನುಂಟು ಮಾಡುತ್ತದೆ. ಹಳ್ಳಿಗಳಲ್ಲಿ, ಹೊಲಗದ್ದೆಗಳಲ್ಲಿ ಚಪ್ಪಲಿ ಹಾಕಿಕೊಳ್ಳದೆ ನಡೆದಾಗ ಕಾಲಿನ ಬೆರಳುಗಳಿಗೆ ಪಾದಕ್ಕೆ ಮುಳ್ಳು ಚುಚ್ಚಿದಾಗ ಗಾಯವಾಗಿ ಅದು ಆಣೆ ಕೂಡ ಆಗಬಹುದು. ಆಣೆಗಳು ಚರ್ಮದಲ್ಲಿ ನರತುದಿಯ ಮೇಲೆ ಒತ್ತಡವನ್ನ ಉಂಟು ಮಾಡುತ್ತವೆ. ಜೊತೆಗೆ ಗಟ್ಟಿಯಾದ ಚರ್ಮವು ಆಧಾರವಾಗಿರುವ ಅಂಗಾಂಗಗಳು ಮತ್ತು ಮೂಳೆಗಳಿಗೆ ಒತ್ತು ಕೊಡುತ್ತದೆ. ಕೆಲವೊಮ್ಮೆ ಆಣೆಗಳು ಉರಿಯೂತ ಅಥವಾ ಸೋಂಕಿಗೆ ಒಳಗಾಗಬಹುದು. ಇದರಿಂದ ನೋವು ಮತ್ತು ಅಸ್ವಸ್ಥತೆ ಹೆಚ್ಚಾಗುತ್ತದೆ. ಹಾಗಾದ್ರೆ ಕಾಲಿನ ಆಣೆಯಿಂದ ಉಪಶಮನ ಹೇಗೆ ಎಂಬುದು ಈಗ ನಮಗೆ ಬರುವಂತಹ ಪ್ರಶ್ನೆಯಾಗಿದೆ. ಆಣೆಯು ಉಲ್ಬಣಗೊಳ್ಳುವಂತೆ ಮತ್ತು ಹೆಚ್ಚು ನೋವು ಉಂಟು ಮಾಡುವುದನ್ನು ತಡೆಯಲು ತಕ್ಷಣವೇ ಅದಕ್ಕೆ ಪರಿಹಾರ ಕೊಂಡುಕೊಳ್ಳುವುದು ಮುಖ್ಯವಾಗಿದೆ. ಮೊದಲಿಗೆ ಆಣೆ ಇದ್ದಾಗ ಪಾದಗಳನ್ನ 10 ರಿಂದ 15 ನಿಮಿಷ ಕಾಲ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಟಬ್ಬಿನಲ್ಲಿ ಉಗುರು ಬೆಚ್ಚಗಿನ ನೀರು ಹಾಕಿ ಅದರಲ್ಲಿ ಎಪ್ಸಮ್ ಸಾಲ್ಟ್ ಮಿಶ್ರಣ ಮಾಡಬೇಕು. ಜೊತೆಗೆ ನೀವು ಅರ್ಧ ಸ್ಪೂನಿನಷ್ಟು ಅಥವಾ ಒಂದು ಬೆರಳಿನಷ್ಟು ವಿಕ್ಸ್ ವೆಪರಬ್ ಅನ್ನು ಕೂಡ ಮಿಕ್ಸ್ ಮಾಡಿ ನಿಮ್ಮ ಪಾದಗಳನ್ನ ಆ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಿ. ಇದರಿಂದ ಆಣೆ ಮೃದುವಾಗುತ್ತದೆ ಮತ್ತು ನೋವು ಕಡಿಮೆ ಆಗುತ್ತದೆ. ಪಾದಗಳು ಚೆನ್ನಾಗಿ ನೆನೆದ ಮೇಲೆ ಆ ಕಾಲುಗಳನ್ನ ಒಂದು ಶುಚಿಯಾದ ಹತ್ತಿ ಅಥವಾ ಬಟ್ಟೆಯಿಂದ ಚೆನ್ನಾಗಿ ಒತ್ತಿ
ಆಣೆಯ ಮೇಲೆ ಸ್ವಲ್ಪ ನಿಂಬೆ ರಸವನ್ನ ಹಚ್ಚಿದರೆ ನೋವು ಉಪಶಮನವಾಗುತ್ತದೆ. ಅದರ ಹೊರಗಿನ ಗಟ್ಟಿಯಾದ ಭಾಗ ಬಿದ್ದು ಹೋಗುವವರೆಗೂ ಹೀಗೆ ನಿಯಮಿತವಾಗಿ ಪ್ರತಿನಿತ್ಯವೂ ಈ ಕಾರ್ಯವನ್ನ ಮಾಡಬೇಕಾಗುತ್ತದೆ. ಇಲ್ಲ ಅಂದ್ರೆ ಹೈಡ್ರೇಟಿಂಗ್ ಲೋಷನ್ ಅಥವಾ ಕೋಕೋ ಬೆಣ್ಣೆ ಬಳಸಿ ನಿಮ್ಮ ಪಾದಗಳನ್ನ ಮಾಯಿಶ್ಚರೈಸ್ ಮಾಡಬೇಕಾಗುತ್ತದೆ. ಇದೇ ರೀತಿಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರಸವನ್ನು ಹಚ್ಚಿ ಸಮಸ್ಯೆಯನ್ನ ಹೋಗಲಾಡಿಸಬಹುದು. ಉತ್ತಮ ಪರಿಹಾರಕ್ಕಾಗಿ ಅರಿಶಿಣವನ್ನ ಜೇನುತುಪ್ಪದೊಂದಿಗೆ ಬೆರೆಸಿ ಮುಲಾಮಿನಂತೆ ಆಣೆಗೆ ಹಚ್ಚಿ ಬಟ್ಟೆಯನ್ನ ಸುತ್ತಿ ಸ್ವಲ್ಪ ಹೊತ್ತಿನ ಬಳಿಕ ಮೃದುವಾಗಿ ಮತ್ತೆ ಸ್ವಚ್ಛ ಮಾಡಬೇಕಾಗುತ್ತದೆ. ಹರಳೆ ಎಣ್ಣೆಯನ್ನ ಆಣೆಗೆ ಹಚ್ಚಿ ಅದನ್ನ ಮೃದುಗೊಳಿಸಬಹುದು. ಹಾಗೆಯೇ ಎಕ್ಕದ ಗಿಡದ ಎಲೆಯಿಂದ ಬರುವ ಹಾಲಿಗೆ ಹರಳೆ ಎಣ್ಣೆಯನ್ನ ಬೆರೆಸಿ ಅದನ್ನ ಹತ್ತಿ ಅಥವಾ ಬಟ್ಟೆಯಿಂದ ಅದ್ದಿ ಆಣೆ ಇರುವ ಜಾಗಕ್ಕೆ ಹಚ್ಚಬೇಕು. ಹೀಗೆ ನಿಯಮಿತವಾಗಿ ಮಾಡಿದರೆ ಆಣೆ ಸಮಸ್ಯೆ ದೂರವಾಗುತ್ತದೆ. ಆಣೆಯ ಚರ್ಮವನ್ನು ಮೃದುಗೊಳಿಸಲು ಮಾಯಿಶ್ಚರೈಸ್ ಕ್ರೀಮ್ ಅನ್ನು ಕೂಡ ನೀವು ಮಾರ್ಕೆಟ್ನಲ್ಲಿ ಖರೀದಿಸಿ ಅವುಗಳನ್ನು ಬಳಸಬಹುದು. ಇಂತಹ ಸಮಸ್ಯೆಯು ಇದ್ದರೆ ಆಗ ಇದನ್ನ ಮಲೇಟಿ ಮೂಲಕ ನಿವಾರಣೆ ಮಾಡಬಹುದು. ಈ ಮಲೇಟಿಯಲ್ಲಿ ನೋವು ನಿವಾರಕ ಗುಣಗಳು ಇವೆ ಮತ್ತು ಚರ್ಮಕ್ಕೆ ಕೂಡ ಇದು ಒಳ್ಳೆಯದು. ಈ ಮುಲೇಟಿಯ 3 ತುಂಡುಗಳನ್ನ ತೆಗೆದುಕೊಂಡು ಅದನ್ನ ರುಬ್ಬಿಕೊಂಡು ಪೇಸ್ಟ್ ಮಾಡಿ. ಈ ಪೇಸ್ಟ್ಗೆ ಅರ್ಧ ಚಮಚದಷ್ಟು ಸಾಸಿವೆ ಎಣ್ಣೆ ಹಾಕಿಕೊಂಡು ಆ ಭಾಗಕ್ಕೆ ಸರಿಯಾಗಿ ಉಜ್ಜಿಕೊಳ್ಳಿ. ರಾತ್ರಿ ಮಲಗುವ ಮೊದಲು ಇದನ್ನ ಮಾಡಿದರೆ ತುಂಬಾ ಒಳ್ಳೆಯದು. ಇದು ಆ ಭಾಗದ ಚರ್ಮವನ್ನ ನಯವಾಗಿಸುತ್ತದೆ ಮತ್ತು ಆ ಆಣೆಯ ಗಾತ್ರವನ್ನು ಕೂಡ ಕಡಿಮೆ ಮಾಡುತ್ತದೆ. ಯಾವಾಗ ಕಾಲಿನ ಆಣೆಗಳು ಮೆತ್ತಗಾಗಿ ನೋವಿಲ್ಲದಂತೆ ನಿಮಗೆ ಭಾಸವಾಗುತ್ತದೆಯೋ ಆಗ ಪ್ಯೂಮಿಸ್ ಸ್ಟೋನ್ ಅನ್ನ ಬಳಸಿ, ಅಂದ್ರೆ ರಫ್ ಆದಂತಹ ಕಲ್ಲನ್ನ ಬಳಸಿ ಆಣೆಗಳನ್ನ ನಿಧಾನವಾಗಿ ಉಜ್ಜಿ. ಆಣೆಗಳು ನಿಮ್ಮ ಬೆರಳುಗಳ ಮಧ್ಯೆ ಉಂಟಾಗಿದ್ದರೆ ಎಮರಿ ಬೋರ್ಡ್ ಅಥವಾ ನೇಲ್ ಫೈಲ್ ಅನ್ನ ಉಪಯೋಗಿಸಿ ನಯವಾಗಿ ಉಜ್ಜಿ. ಇದೇ ರೀತಿ ಮಾಡುತ್ತಾ ಬಂದ್ರೆ ಕೆಲವು ವಾರಗಳ ನಂತರ ಕಾಲಿನ ಆಣೆಗಳು ಮಾಯವಾಗುತ್ತವೆ. ಒಂದು ವೇಳೆ ಇದಕ್ಕಿಂತ ಹೆಚ್ಚಾಗಿ ಅವು ಬೆಳೆದರೆ ವೈದ್ಯರ ಸಲಹೆ ಮೇರೆಗೆ ಔಷಧಿಯ ಮುಲಾಮುಗಳನ್ನ ಕೂಡ ನೀವು ಬಳಸಬಹುದು. ಈ ಮನೆಮದ್ದುಗಳನ್ನ ಮಾಡಿಯೂ ಆಣೆಗಳು ದೊಡ್ಡದಾಗಿ ಸಮಸ್ಯೆ ತೀವ್ರವಾಗಿದ್ದರೆ ವೈದ್ಯರಿಂದ ನೀವು ತೆಗೆಸಿಕೊಳ್ಳಬಹುದು. ಆಣೆಗಳು ಬೆಳೆಯದಂತೆ ತಡೆಯುವುದು ಹೇಗೆ? ಆಣೆಗಳನ್ನ ತಡೆಗಟ್ಟಲು ಆರಾಮದಾಯಕಿ ಚಪ್ಪಲಿ ಅಥವಾ ಶೂ ಬೂಟುಗಳನ್ನ ಧರಿಸಬೇಕು. ಇವುಗಳು ಸರಿಯಾಗಿ ಕಾಲಿಗೆ ಹೊಂದಿಕೊಳ್ಳುವುದು ಬಹುಮುಖ್ಯ. ಜೊತೆಗೆ ಕಾಲ್ಬೆರಳುಗಳಿಗೆ ಸಾಕಷ್ಟು ಸ್ಥಳಾವಕಾಶ ಕೊಡಬೇಕು. ಪಾದಗಳ ಮೇಲೆ ಘರ್ಷಣೆ ಮತ್ತು ಒತ್ತಡವನ್ನು ಉಂಟು ಮಾಡದಂತಹ ಬಿಗಿಯಾದ ಅಥವಾ ಕಿರಿಯಾದಂತಹ ಚಪ್ಪಲಿ ಅಥವಾ ಶೂಸ್ಗಳನ್ನ ಬೂಟುಗಳನ್ನ ಯಾವತ್ತೂ ಧರಿಸಬಾರದು. ಜೊತೆಗೆ ಕುಶನಿಂಗ್ ಪ್ಯಾಡ್ಗಳು ಅಥವಾ ಇನ್ ಸೋಲುಗಳನ್ನ ನೀವು ಬಳಸಬೇಕು. ಇವು ಪಾದಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪಾದಗಳ ಘರ್ಷಣೆಯನ್ನು ಕಡಿಮೆ ಮಾಡಲು ಕಾಟನ್ ಅಥವಾ ಸಾಕ್ಸ್ ಗಳನ್ನ ತಪ್ಪದೆ ಹಾಕಿಕೊಳ್ಳಬೇಕು. ಇದರಿಂದ ಮುಖ್ಯವಾಗಿ ಸರಿಯಾಗಿ ಪಾದದ ನೈರ್ಮಲ್ಯ ಕಾಪಾಡಿಕೊಳ್ಳಬೇಕು. ತೇವಾಂಶ ಕಾಲಿನಲ್ಲಿ ಇರಬಾರದು. ಪಾದಗಳನ್ನು ದಿನನಿತ್ಯವೂ ತೊಳೆದು ಸ್ವಚ್ಛ ಮಾಡಿ ಶುದ್ಧ ಬಟ್ಟೆಯಿಂದ ಒರೆಸಿಕೊಳ್ಳಬೇಕು. ಪಾದಗಳ ಮೇಲೆ ಅತಿಯಾದ ಒತ್ತಡವನ್ನ ಉಂಟು ಮಾಡುವ ಚಟುವಟಿಕೆಗಳ ಮೇಲೆ ಗಮನವಿಡಬೇಕು. ಉದಾಹರಣೆಗೆ ಪಾದಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುವ ಕ್ರೀಡೆಗಳಲ್ಲಿ ದೀರ್ಘಕಾಲ ತೊಡಗಬಾರದು, ಬಹಳ ಹೊತ್ತು ನಿಲ್ಲಬಾರದು ಅಥವಾ ನಿಂತು ಕೆಲಸ ಮಾಡಬಾರದು. ಆಗಾಗ ವಿರಾಮ ತೆಗೆದುಕೊಳ್ಳಬೇಕು. ಆಣೆಗಳು ಚಿಕ್ಕದಿದ್ದಾಗ ಈ ರೀತಿ ಮನೆಮದ್ದುಗಳು ಮತ್ತು ಉಪಶಮನ ಕ್ರಮಗಳನ್ನ ತಪ್ಪದೇ ಪಾಲಿಸಬೇಕು. ಆಣೆ ದೊಡ್ಡದಾಗಿ ನೋವು ಹೆಚ್ಚಾದ್ರೆ ತಡ ಮಾಡದೆ ವೈದ್ಯರನ್ನ ಕಂಡು ಅದನ್ನ ತೆಗೆಸಿ ಪರಿಹಾರ ಪಡೆದುಕೊಳ್ಳಿ. ಇಲ್ಲವಾದರೆ ಮುಂದೆ ಇವು ಕ್ಯಾನ್ಸರ್ ರೋಗಕ್ಕೂ ಕೂಡ ನಾಂದಿ ಹಾಡುತ್ತವೆ. ಇವು ನಿಮ್ಮ ಜೀವಕ್ಕೂ ಕುತ್ತು ತರುತ್ತವೆ. ನೋಡಿದ್ದೀರಾ ಸ್ನೇಹಿತರೆ, ಚಿಕ್ಕ ಚಿಕ್ಕ ತಪ್ಪುಗಳು ನಮ್ಮ ಜೀವಕ್ಕೆ ಹಾನಿಯಾಗಬಹುದು. ಈ ಎಲ್ಲ ಗಮನದಲ್ಲಿಟ್ಟು ಈ ಒಂದು ಚರ್ಮದ ಒಂದು ನೋವಿನಿಂದ ನೀವು ಪಾರಾಗಬಹುದು. ನಿಮಗೇನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಬೇರೆ ವೀಕ್ಷಕರೊಂದಿಗೆ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅವರಿಗೆ ಒಂದು ಪರಿಹಾರ ಹಾಗೂ ಮಾಹಿತಿಯನ್ನ ಕೊಡಿ. ಇಂತಹದೇ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.